ನಾನಿವತ್ತು ಜಾಸ್ತಿ ಏನನ್ನು ಸಹ ಹೇಳೋದಕ್ಕೆ ಹೋಗೋದಿಲ್ಲ, ಡೈರೆಕ್ಟ್ ಆಗಿ ಫೀಲ್ಡ್ಗೆ ಇಳಿದ್ಬಿಡೋಣ. ನಂಗೆ ನಾನಿವತ್ತು ಎಕ್ಸ್ಪ್ಲೈನ್ ಮಾಡೋಕೆ ಹೊರಟಿರೋ ಮೂವಿನ ಏನ್ ಬಂದ್ಬಿಟ್ಟು ಝೀರೋ ಅಂತ. ನಾವು ಜಾಸ್ತಿ ಟೈಮ್ ಅನ್ನ ವೇಸ್ಟ್ ಅನ್ನ ಮಾಡ್ದಿಲ್ಲ, ಡೈರೆಕ್ಟ್ ಕತೆ ಒಳಗೆ ಹೋಗ್ಬಿಡೋಣ. ಅಂದಂಗೆ ನೆಕ್ಸ್ಟ್ ವಿಡಿಯೋ ಇಂದ ನಾನು ನಿಮ್ಗೆ ಇನ್ನೊಂದು ಚಾನಲ್ ನ ಲಿಂಕ್ ಅನ್ನ ಕೂಡ ಕೊಡ್ತಾ ಇದ್ದೀನಿ. ಅಂದಂಗೆ ಆ ಚಾನಲ್ ತುಂಬಾನೇ ಕ್ರೇಜಿ ಆಗಿರುತ್ತೆ. ಯಾಕೆ ಅಂತ ನೀವು ಆ ಚಾನಲ್ ನ ನೋಡಿದ್ಮೇಲೆ ನಿಮ್ಗೇನೆ ಗೊತ್ತಾಗುತ್ತೆ ಬಿಡಿ. ಈಗ ಕತೆ ಒಳಗಡೆ ಹೋಗೋಣ. ನಮಗೆ ಮೊದಲನೇ ಸೀನ್ ಅಲ್ಲಿ ವರಾಂಗುಟ ಅನ್ನೋ ಒಂದು ಕೋತಿನ ತೋರಿಸ್ತಾರೆ. ಇದು ಮಂಗಳ ಗ್ರಹದಿಂದ ಬಂದಿದೆ. ಅಂದಂಗೆ ಇವಳೇನೆ ನಮ್ಮ ಹೀರೋಯಿನ್ ಅಫಿಯಾ. ಇವಳಿಗೆ ಒಂದು ಪ್ರಾಬ್ಲಮ್ ಇದೆ. ಅದೇನಪ್ಪಾ ಅಂದ್ರೆ ಅವಾಗ ತೊದಲಿಸ್ತಾಳೆ, ಮತ್ತೆ ವೀಲ್ ಚೇರ್ ನಲ್ಲಿ ಯಾವಾಗ್ಲೂ ಕೂಡ ಕೂತಿರ್ಬೇಕು. ಅವಳಿಗೆ ಕಾಲ್ ಆಗೋದಿಲ್ಲ ಕೂಡ. ಅಂದಂಗೆ ಅವಳು ಮಾಮೂಲಿ ಮನುಷ್ಯ ಅಲ್ಲ, ಅವಳು ಒಬ್ಳು ಸೈಂಟಿಸ್ಟ್. ಈಗ ಇವಳು ಒಂದು ಸೆಮಿನಾರ್ ಅನ್ನ ಮಾಡೋದಕ್ಕೆ ಬಂದಿದ್ದಾಳೆ. ಅದು ಅಮೆರಿಕನ್ ಪ್ರೀಮಿಯಂ ಸೆಮಿನಾರ್ ಅನ್ನ. ಅದೇನಪ್ಪಾ ಅಂದ್ರೆ ಭೂಮಿ ಏನಾದ್ರು ಗುರುತ್ವಾಕರ್ಷಣೆ ಕಳ್ಕೊಂಡ್ರೆ ಏನಾಗಬಹುದು ಅನ್ನೋ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಇವಳು ಮಾಡಿದಾಳೆ. ಹಂಗಾಗಿನೇ ಇವಳಿಗೆ ಒಂದು ದೊಡ್ಡದಾದಂತ ಒಂದು ಸೆಮಿನಾರ್ ಅನ್ನ ಕೊಟ್ಟಿದ್ದಾರೆ. ಅಂದಂಗೆ ಇವಳ ಕತೆ ಶುರು ಆಗೋದು ಇಲ್ಲಿಂದ ಅಲ್ಲ, ಬಟ್ ಟ್ಯಾಕ್ಸಿಯಿಂದ ಕೆಳಗೆ ಇಳಿದ ತಕ್ಷಣನೇ ಫ್ಲಾಶ್ ಬ್ಯಾಕಿಗೆ ಹೋಗುತ್ತೆ. ಇಲ್ಲಿ ಯಾರೋ ಒಂದು 4-5 ಜನ ಒಂದು ಹುಡುಗಿಯನ್ನ ರೇಪನ ಮಾಡೋದಕ್ಕೆ ಬಂದಿದ್ದಾರೆ. ಅಲ್ಲೇ ಮುಂದೆ ನಿಂತಿದ್ದಾನಲ್ಲ, ಅವನ ಹೆಸರು ಅಶೋಕ್ ಅಂತ. ಇವನ್ ಬೇರೆ ಯಾರೋ ಅಲ್ಲ, ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಅದೇ ಟೈಮ್ಗೆ ನಮ್ಮ ಬೌವಾ ಸಿಂಗ್ ಅಂದ್ರೆ ನಮ್ಮ ಹೀರೋ ಇಳಿತಾನೆ. ಅಂದಂಗೆ ಇವನು ತುಂಬಾನೇ ಕುಳ್ಳಗಿರೋಂತ ವ್ಯಕ್ತಿ ಕೂಡ. ಹಿಂಗೇನೆ ಇವನು ಬಂದು ಅಲ್ಲಿರುವಂತ ಜನರಿಗೆಲ್ಲ ವಾರ್ನಿಂಗ್ ಅನ್ನ ಕೊಡ್ತಾನೆ. ಅರ್ಥ ಆಗದ ಇರೋ ಭಾಷೆಲ್ಲೂ ಕೂಡ ಮಾತಾಡ್ತಾನೆ, ಬಟ್ ಅವ್ರು ಯಾರಿಗೂ ಸಹ ಅರ್ಥನೇ ಆಗೋದಿಲ್ಲ. ಹಿಂಗೇನೋ ಮಾತಾಡ್ತಾ ಇರ್ಬೇಕಾದ್ರೆ ಇವನಿಗೆ ಎಚ್ಚರಿಕೆ ಆಗ್ಬಿಡುತ್ತೆ. ಅನ್ನ ಇವನು ಕನ್ಸನ್ನ ಕಾಣ್ತಿದ್ದ ಕೂಡ. ಹಿಂಗೇನೆ ಕನ್ಸನ್ನ ಕಾಣ್ತಾ ಇರ್ಬೇಕಾದ್ರೆ ಇವನು ಫೋನ್ ಅನ್ನ ಎತ್ತಿ ನೋಡ್ದಾನೆ, ಏನು ಸಹ ಮೆಸೇಜ್ ಬಂದಿರೋದಿಲ್ಲ. ಅದಾದ್ಮೇಲೆ ಆಚೆಗೆ ಬಂದು ನೋಡಿದಾಗ ಇವನ ಫ್ರೆಂಡ್ಸ್ ಎಲ್ಲ ಒಂದು ಹಾಟ್ ನ್ಯೂಸ್ ಅನ್ನ ತಗೊಂಡು ಬಂದಿದ್ದಾರೆ ಇವನಿಗೆ ಹೇಳೋದಕ್ಕೋಸ್ಕರ. ನಮ್ಮ ಬೌವಾ ಸಿಂಗ್ಗೆ ಯಾವಾಗಲೂ ಕೂಡ ಬಬಿತಾ ಕುಮಾರಿ ಅಂದ್ರೆ ತುಂಬಾನೇ ಇಷ್ಟ, ದೊಡ್ಡ ಫ್ಯಾನ್ ಕೂಡ 15 ವರ್ಷಗಳಿಂದ. ಈಗ ಏನ್ ನ್ಯೂಸ್ ಅಪ್ಪ ಅಂತ ಅಂದ್ರೆ ಬಬಿತಾ ಕುಮಾರಿಗೆ ಯಾರೋ ತುಂಬಾನೇ ಮನಸ್ಸಿಗೆ ನೋವನ್ನ ಮಾಡಿದಾನೆ. ಅದ್ರಲ್ಲೂ ಅವರ ಬಾಯ್ ಫ್ರೆಂಡ್ ಬಿಟ್ಟೋಗ್ಬಿಟ್ಟಿದ್ದಾನೆ ಅನ್ನೋದು ಇವನಿಗೆ ಕೇಳಿಸ್ಬಿಡುತ್ತೆ. ನೀವು ಕೇಳಿಸಿದ ತಕ್ಷಣ ಫುಲ್ ಆಫ್ ಹ್ಯಾಪಿ ಆಗ್ಬಿಡ್ತಾನೆ. ಅದರಲ್ಲೂ ಇವರ ಫಾದರ್ ಅಶೋಕ್ ಇದೆ ಅಲ್ವಾ, ಅದೇ ಅಟ್ಟಿಸ್ಕೊಂಡು ಬಂದಲ್ಲ ಹುಡುಗಿಯನ್ನ, ಅವನು ಬೇರೆ ಯಾರೋ ಅಲ್ಲ, ಬೌವಾ ಸಿಂಗ್ ಫಾದರ್ ಏನ. ಹಿಂಗೇನೆ ಇವ್ನು ನೋಡ್ತಾ ಇರ್ಬೇಕಾದ್ರೆ ದುಡ್ಡು ಕೈಗೆ ಬಂದ್ಬಿಡುತ್ತೆ. ಕೈಗೆ ಬಂದಿದ ತಕ್ಷಣ ಏನಾಯ್ತು ಅಂತ ಕತೆ ನೀನ್ ನೋಡಿದ್ರೆ, ನಮ್ಮ ಬೌವಾ ಸಿಂಗ್ ಇದ್ದಂತ ಅವನು ದುಡ್ಡನ್ನ ಚೆಲ್ತಾ ಇದ್ದಾನೆ. ಯಾಕೆಂದ್ರೆ ಬಬಿತಾ ಕುಮಾರಿ ಈಗ ಯಾರು ಕೂಡ ಇಲ್ಲ, ಇವನಿನ ಬಾಯ್ ಫ್ರೆಂಡ್ ಆಗಿ ಹೋಗ್ಬೋದಲ್ವಾ ಅಂತ. ಅದನ್ನ ನೋಡಿದ ತಕ್ಷಣ ಅಶೋಕ್ ಇದ್ದಂತ ಅವನು ಅಯ್ಯೋ ಬೇಕು ನನ್ನ ಮಗನೇ ಅಂತ ಹೇಳ್ಬಿಟ್ಟು ಬೆಲ್ಟ್ ಅನ್ನ ತಗೊಂಡು ಅವನಿಗೆ ಬಂದು ಬಾರ್ಸಾಕ್ಬಿಡ್ತಾನೆ. ಈಗ ಇವನು ಕೂಡ ಹೇಳ್ತಾ ಇದ್ದಾನೆ, ನಾನು ದುಡ್ಡು ಎಸೆದ್ರಲ್ಲಿ ಏನ್ ತಪ್ಪು, ನೀನು ಮಾಡಿದಂತ ಕೆಟ್ಟ ಬೇಸಿಂದ ತಾನೇ ನಾನು ಇಷ್ಟೊಂದು ಕುಳ್ಳಾಗಿ ಹುಟ್ಟಿರೋದು ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ಬೈತಾ ಇದ್ದಾನೆ. ನಾನು ಕೆಟ್ಟ ಬೇಸನ ಏನೋ ಅದು ಕೆಟ್ಟ ಬೇಸ ಬೇಕುಪ್ಪ ಅಂತ ಬೈದಾಗ, ನೀನು ತಂಬಾಕು ಮತ್ತೆ ಚುಂಗಮನ ಹಾಕೊಂಡು ಹೋಗಿತಾ ಇದ್ದೆ ಅಲ್ವಾ, ಅದೇ ನಾನೀಗ ಕುಳ್ಳನಾಗಿ ಹುಟ್ಟೋದಕ್ಕೆ ಕಾರಣ, ಇದಕ್ಕೆಲ್ಲ ನೀನೇ ಕಾರಣ, ಹೋಗಲ್ಲ ಅಂತ ಸರಿಗೆ ಬೈದು ಕಳಿಸ್ಬಿಡ್ತಾನೆ. ಅದಾದ್ಮೇಲೆ ಸ್ನಾನವನ್ನ ಮಾಡೋದಕ್ಕೆ ಹೋಗ್ತಾನೆ ಆಡ್ಕೊಂಡು. ಇವನು ಬಬಿತಾ ಕುಮಾರಿ ರೀಸೆಂಟ್ ಆಗಿ ರಿಲೀಸ್ ಆದಂತ ಒಂದು ಮೂವಿನ ನೋಡೋದಕ್ಕೆ ಸೈಕಲ್ ಗಾಡಿಯನ್ನು ಹತ್ಕೊಂಡು ಅಲ್ಲಿಂದ ಹೋಗಕ್ಕೆ ಹೊರಟಾಗ, ಅಲ್ಲಿರುವಂತ ಆ ಗಾಡಿಯ ಓನರು ನೀವು ಮುಂದೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನನಗೆ 20 ರೂಪಾಯಿ ಕೊಡ್ಬೇಕು ಅಂತ ಹೇಳ್ತಾನೆ. ನನಗೆ ನಾನು ಯಾರನ್ನ ಕರ್ಕೊಂಡು ಹೋಗ್ತೀನೋ ಅವ್ರನ್ನೆಲ್ಲ ನೀನು ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಜನನ ಆ ರಿಕ್ಷಾಗೆ ಹತ್ತಿಸ್ಬಿಟ್ಟು ಎಲ್ಲರನ್ನು ಕೂಡ ಬಬಿತಾ ಕುಮಾರಿಯ ಥಿಯೇಟರ್ಗೆ ಕರ್ಕೊಂಡು ಬರ್ತಾನೆ. ಅಂದಂಗೆ ಇವಳು ಸಖತ್ತಾಗಿ ಹಾಟ್ ಮತ್ತೆ ಎಲ್ಲಾನು ಕೂಡ ಅದನ್ನೆಲ್ಲ ಹೇಳ್ಬಾರ್ದು, ಆ ಲೆವೆಲ್ಗೆ ಡ್ಯಾನ್ಸ್ ಅನ್ನ ಮಾಡ್ತಾಳೆ. ಅದಾದ್ಮೇಲೆ ಇವರು ಕೂಡ ಸ್ಟೆಪ್ ಅನ್ನ ಹಾಕ್ಬಿಟ್ಟು ಶಾದಿ ಡಾಟ್ಕಾಮ್ಗೆ ಬರ್ತಾರೆ. ಹಿಂಗೆ ಬಂದಂತವ್ರು ನಮ್ಮ ಬೌವಾ ಸಿಂಗ್ಗೆ ಶಾದಿ ಮಾಡೋದಕ್ಕೆ ತುಂಬಾ ತಿಂಗಳಿಂದ ಫೋಟೋನ ಕೊಟ್ಟು ಸರ್ಚ್ ಮಾಡಿದ್ರು ಕೂಡ ಯಾವ್ದೇ ಹುಡುಗಿ ಸಹ ಬಂದು ನೋಡಿಲ್ಲ ಅನ್ನೋದೇ ಇವನು ದೊಡ್ಡ ಪ್ರಾಬ್ಲಮ್. ಅದಲ್ಲದೆ ಆ ಪಾಂಡ್ಯ ಅಂದ್ರೆ ಇವನಿಗೆ ನಾನೊಂದು ಹುಡುಗಿನ ತೋರಿಸಿದ್ದೆ, ಆ ಹುಡುಗಿಗೆ ಏನಾಗಿದೆ ನೋಡಿ ನೀವೇನೆ, ಸ್ವಲ್ಪ ಚೆನ್ನಾಗಿಲ್ವಾ ನೋಡಿ ನೀವೇ ಹೇಳಿ ಅವನಿಗೆ ಅಂತ ಹೇಳ್ತಾ ಇದ್ದಾನೆ ಪಾಂಡ್ಯ. ಅದಕ್ಕೆ ಅವನಿದ್ದಂತವನು, ಇಲ್ಲ ಇವಳಿಗೆ ಏನೋ ಒಂದು ಚೆನ್ನಾಗಿಲ್ಲ ಫಿಸಿಕಲ್ ಆಗಿ ಅಂತ ಹೇಳ್ತಾನೆ ನಮ್ಮ ಬೌವಾ. ಅದಾದ್ಮೇಲೆ ನಾನೊಂದು ಹುಡುಗಿನ ಕೊಟ್ಟಿದ್ದೆ ಅಲ್ವಾ, ಆ ಹುಡುಗಿ ಏನಾಯ್ತು ಅಂತ ಕೇಳಿದಾಗ ಹಿಂಗೇನೆ ತುಂಬಾ ತಿಂಗಳೇ 500 ರೂಪಾಯಿ ಕೊಟ್ಟು ತಂದಿದ್ದೆ ಗೊತ್ತಾ ಪಾರಿವಾಳನ, ನಿಂಗೆ ಬುದ್ಧಿಗಿದ್ಯಾ ಅಂತ ಇವನು ಕೂಡ ದಬ್ಬಾಯಿಸ್ತಾನೆ. ಹಿಂಗೇನೆ ದಬ್ಬಾಯಿಸ್ತಿದ್ದ ಹಿಂಗೇನೆ ಕಿವಿ ಇಟ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾನೆ ಆ ಕುಳ್ಳನ್ನ. ಅದಾದ್ಮೇಲೆ ಅಲ್ಲಿಗೆ ನಮ್ಮ ಅಫಿಯಾ ಬರ್ತಾಳೆ. ಬಂದು ಹೇಳ್ತಾಳೆ, ನೀವು ಪಾಂಡ್ಯ ಕಳ್ಸಿದ್ರ ನಿಮ್ಮನ್ನ, ಹೌದು ಅಂತ ಇವನು ಕೂಡ ಹೇಳಿದಾಗ, ಸರಿ ನೀವು ಏನ್ ಮಾಡ್ಕೊಂಡು ಹೋಗಿದ್ದೀರಾ ಅಂತ ಕೇಳೋಕೆ ಶುರುನ ಮಾಡ್ತಾರೆ. ಹಿಂಗೇನೆ ಇವನು ಕೂಡ ಹೇಳ್ತಾನೆ, ನಾನು ಏನನ್ನು ಕೂಡ ಮಾಡ್ತಾ ಇಲ್ಲ ಅಂದಂಗೆ. ಇವನು ಕೂಡ ಸ್ವಲ್ಪ ಸಿನಿಮಾ ಡೈಲಾಗ್ ಗಳನ್ನ ಕೊಡ್ಬಿಟ್ಟು ಅವಳನ್ನ ಬೀಳ್ಸೋದಕ್ಕೆ ಟ್ರೈ ಅನ್ನ ಮಾಡ್ತಾಳೆ. ಆದ್ರೆ ಬಟ್ ಏನು ಕೂಡ ಆಗೋದೇ ಇಲ್ಲ, ಅವಳು ಬೀಳೋದೇ ಇಲ್ಲ. ಅಂದಂಗೆ ಇವನನ್ನ ಇಂಟರ್ವ್ಯೂ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಕೇಳ್ತಾಳೆ, ನೀನ್ ಏನ್ ಕೆಲಸ ಮಾಡ್ತಾ ಇದೀಯಾ, ನೀನು ಏನು ಅನ್ನೋ ವರ್ಕ್ ಅನ್ನ ಮಾಡ್ತಾ ಇದೀಯಾ ಮತ್ತೆ ಏನ್ ಓದಿದ್ಯಾ ಅಂತ. ನಾನು ಏನು ಕೂಡ ಓದಿಲ್ಲ, ಅಪ್ಪ ತರೋ ಸಂಬಳದಲ್ಲಿ ಆರಾಮ್ಸಾಗಿ ಬದುಕಿದೀನಿ ಅಂತ ಹೇಳ್ಬಿಟ್ಟು ಅಲ್ಲಿರೋ ಮಕ್ಳ ಎದುರಿಗೆಲ್ಲ ಇನ್ಸಲ್ಟ್ ಅನ್ನ ಮಾಡಿ ಕಳಿಸ್ಬಿಡ್ತಾಳೆ.
ಇವನು ಬೆಳಗಿನ ತಿಂಡಿ ತಿಂತಾ ಇರ್ಬೇಕಾದ್ರೆ ಅಲ್ಲಿಗೆ ಗುಡ್ಡು ಬಂದು ಹೇಳ್ತಾನೆ, ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಇದೆ ಅಂತೆ, ನೀನು ಅದಕ್ಕೆ ಜಾಯ್ನ್ ಆಗ್ಬೋದಲ್ವಾ ಅಂತ. ಅದನ್ನ ಕೇಳ್ಬಿಟ್ಟು ನಮ್ಮ ಬಹು ಇದ್ದಂತೂ ತುಂಬಾನೇ ಹ್ಯಾಪಿ ಆಗ್ಬಿಡ್ತಾನೆ. ಯಾಕೆ ಅಂದ್ರೆ ಅದು ಬಬಿತಾ ಕುಮಾರಿನೇ ಲೀಡ್ ಅನ್ನ ಮಾಡ್ತಾ ಇರೋದು, ನಂಗೆ ಅವಳನ್ನೇ ಜಡ್ಜು ಕೂಡ ಅಂತ. ಇವನಿಗೆ ನೈಟ್ ಹೊತ್ತು ಯಾವಾಗ ಕೂಡ ಟೆರಸ್ ಮೇಲೆ ಮಲ್ಕೊಳ್ಳೋ ಅಭ್ಯಾಸ ಇರುತ್ತೆ. ಹಿಂಗೆ ಮಲ್ಕೊಂಡಾಗ ಒಂದು ದುರಭ್ಯಾಸ ಇದೆ, ಅದೇನಪ್ಪಾ ಅಂದ್ರೆ ಸ್ಟಾರ್ಸ್ ಗಳನ್ನ ಖಾಲಿಯನ್ನ ಮಾಡೋದು. ಅದೇ ಹೇಗೆ ಅಂತಂದ್ರೆ ಇವನಿಗೆ ಒಂದು ಮಿರಾಕಲ್ ಶಕ್ತಿ ಇರುತ್ತೆ, ಒಂದು ಸ್ಟಾರ್ ಅನ್ನ ಮುಟ್ಬಿಟ್ಟು ಅದನ್ನ ಮುಂದಕ್ಕೆ ಚಲಿಸಬಹುದು, ಅದೊಂದು ಶಕ್ತಿ ಇವನಲ್ಲಿ ಇರುತ್ತೆ ಕೂಡ. ಹಿಂಗೇನೆ ಇವನು ಕೂಡ ಬೆಳಗ್ಗೆ ಎದ್ಬಿಟ್ಟು ಇವಳ ಮೇಲೆ ಒಂದು ಸ್ವೀಟ್ ರಿವೆಂಜ್ ಅನ್ನ ತಗೊಳೋದಕ್ಕೆ ಬರ್ತಾನೆ. ಬಂದು ಹೇಳ್ತಾನೆ, ನಂಗೆ ನನ್ನ ದಿಲೀಪ್ ಕುಮಾರ್ ಹಾಗೆ ಹೀಗೆ ಕುಳ್ಳ ಅಂತ ನನ್ನ ರೇಗಿಸ್ತೆ ಅಲ್ವಾ, ನೀನೇನ್ ದೊಡ್ಡ ಅಮಿತಾಬ್ ಬಚ್ಚನ, ನೀನು ಕೂಡ ಕಾಲಿಲ್ದೇ ಇರೋಳು ತಾನೆ, ಎದ್ದು ನಡೆಯೋಕ್ಕಾಗ್ದೇ ಇರೋಳು ತಾನೆ ಅಂತ ಹೇಳ್ಬಿಟ್ಟು ತುಂಬಾನೇ ಇನ್ಸಲ್ಟ್ ಅನ್ನ ಮಾಡ್ತಾನೆ. ಅವಳಿಗೂ ಕೂಡ ಅದೇ ರೀತಿ ಅವಳು ಕೂಡ ಹೇಳ್ತಾಳೆ, ನನ್ನ ಕೈಲಿ ಹಾಗೆ ಆಗುತ್ತೆ, ನಾನು ಎದ್ದು ನಡಿಬಲ್ಲೆ ಅಂತ ಹೇಳ್ಬಿಟ್ಟು ಎದ್ದು ನಡೆಯೋದಕ್ಕೆ ಶುರುವನ್ನ ಮಾಡ್ತಾಳೆ. ಬಟ್ ಆದ್ರೆ ಅದು ಆಗೋದಿಲ್ಲ. ಅಲ್ಲಿರುವಂತವ್ರು ಎಲ್ಲರೂ ಸಹ ಚಪ್ಪಾಳೆಯನ್ನು ಹೊಡೆದು ಪ್ರೋತ್ಸಾಹವನ್ನು ಮಾಡ್ತಾರೆ. ಬಟ್ ಏನು ಸಹ ವರ್ಕೌಟ್ ಆಗೋದೇ ಇಲ್ಲ. ಇವನು ಕೂಡ ಮಾರನೇ ದಿವಸ ತುಂಬಾನೇ ಯೋಜನೆಯನ್ನ ಮಾಡ್ಬಿಟ್ಟು ನಾನು ತಪ್ಪನ್ನ ಮಾಡ್ದೆ ಅಂತ ಹೇಳ್ಬಿಟ್ಟು ಅವಳಿಗೆ ಗುಚ್ಛವನ್ನ ಕೊಡೋದಕ್ಕೆ ಬರ್ತಾನೆ. ಹಿಂಗೆ ಬಂದಂತವನು ಅವಳಿಗೆ ಏನೇನೋ ಪಂಪನ್ನ ಹೊಡ್ಬಿಟ್ಟು, ಸಾರಿ ನಾನು ಆತರ ಮಾಡ್ಬಾರ್ದಿತ್ತು, ಐ ಆಮ್ ಸಾರಿ ಅಂತ ಹೇಳ್ಬಿಟ್ಟು ತುಂಬಾನೇ ಲವ್ಲಿಯಾಗಿ ಮಾತಾಡೋದಕ್ಕೆ ಶುರುವನ್ನ ಮಾಡ್ತಾಳೆ. ಅವಳು ಕೂಡ ಒಪ್ಕೋತಾಳೆ ಕೂಡ. ಹಿಂಗೇನೆ ಒಪ್ಕೊಂಡಂತವಳು ಇವನ್ಗೆ ಹೇಳೋದಕ್ಕೆ ಶುರುವನ್ನ ಮಾಡ್ತಾಳೆ, ನೀನು ಕುಳ್ಳಗಿದೆಯಲ್ವಾ, ಏನಾದ್ರು ಮಾಡಿ ತೋರಿಸ್ಬಹುದಲ್ವಾ ಅಂತ. ಇವನು ಕೂಡ ಅವಳು ಏನೇ ಮಾಡಿದ್ರು ಕೂಡ ಒಪ್ಪದೇ ಇದ್ದಾಗ ಇದಕ್ಕಿದಾಗಿ ಒಂದು ಡ್ಯಾನ್ಸ್ ಅನ್ನ ಮಾಡೋದಕ್ಕೆ ಶುರುವನ್ನ ಮಾಡ್ಕೊಂತಾನೆ. ಹಿಂಗೇನೆ ಡ್ಯಾನ್ಸ್ ಅನ್ನ ಮಾಡೋದಕ್ಕೆ ನಾನು ಏನನ್ನ ಮಾಡ್ಬೇಕೋ ಅಂತ ಹೇಳ್ಬಿಟ್ಟು ಇದಕ್ಕಿದಾಗಿ ಒಂದು ಓಲ್ಡ್ ಸಾಂಗ್ ಅನ್ನ ಹಾಕೊಂಡು ತುಂಬಾನೇ ಸೆಕ್ಸಿಯಾಗಿ ಡ್ಯಾನ್ಸ್ ಅನ್ನ ಮಾಡೋದಕ್ಕೆ ಶುರುವನ್ನ ಮಾಡ್ತಾನೆ. ಹಿಂಗೇನೆ ಮಾಡ್ತಾ ಮಾಡ್ತಾ ಅವಳ ಮೇಲೆ ಕೂಡ ಬೀಳೋದಕ್ಕೆ ಶುರುವನ್ನ ಮಾಡ್ಕೊತಾನೆ. ಅದಾದ್ಮೇಲೆ ಇಬ್ರು ಕೂಡ ಒಂದಾಗ್ತಾರೆ. ಒಂದಾದ್ಮೇಲೆ ಇನ್ನೇನಿದೆ ಡಿನ್ನರ್ಗೆ ಹೋದಂತವ್ರು ಇಲ್ಲೂ ಕೂಡ ಕೆಲ್ಸಕ್ಕೆ ಬಾರ್ದಿರೋ ಮಾತುಗಳನ್ನ ಹಾಡ್ಕೊಂಡು ಟೈಮನ್ನ ವೇಸ್ಟ್ ಅನ್ನ ಮಾಡ್ಕೊಂಡು ಹಿಂಗೇನೆ ಮುಂದೆ ಸಾಕ್ತಾರೆ ಕೂಡ. ಅದಲ್ಲದೆ ನಮ್ಮ ಬೊವ್ವ ಇದ್ದಂತವನು ಅವನ ಬಯೋಡೇಟಾವನ್ನ ಪೂರ್ತಿಯಾಗಿ ಹೇಳ್ಬಿಡ್ತಾನೆ. ಇನ್ನು ನಮ್ಮ ಅಫಿಯಾ ಇದ್ದಂತವಳು ಏನು ಸಹ ಮಾತಾಡಕ್ಕೆ ಹೋಗೋದಿಲ್ಲ, ಅಂದಂಗೆ ಮಾತಾಡ್ತಾಳೆ ಬಟ್ ಕಮ್ಮಿಯಾಗಿ ಮಾತಾಡ್ತಾಳೆ. ಇವಾಗ ಇವ್ರಿಬ್ರಿಗೂ ಸಹ ಗೊತ್ತಾಗ್ತಾ ಇದೆ, ಇಬ್ರು ಸಹ ಲವ್ ಅಲ್ಲಿ ಬೀಳ್ತಾ ಇದಾರೆ ಅಂತ. ಹಿಂಗೇನೆ ಲವ್ ಅಲ್ಲಿ ಬೀಳ್ತಾ ಇರ್ಬೇಕಾದ್ರೆ ನಮ್ಮ ಅಫಿನ ಇದಕ್ಕಿದಾಗೆ ನಮ್ಮ ಬೊವ್ವ ಇದ್ದಂತವನು ಅವಳ ರೂಮ್ಗೆನೆ ಕರ್ಕೊಂಡು ಬಂದು ಬಿಡ್ತಾನೆ. ಕರ್ಕೊಂಡು ಬಿಟ್ಟಾದ್ಮೇಲೆ ಅವನ ಫ್ರೆಂಡ್ ಇದ್ದಂತ ಗುಡ್ಡು ಹತ್ರ ಹೇಳ್ತಾ ಇದ್ದಾನೆ, ನಾನು ಅವಳನ್ನ ಯಾವ್ದಕ್ಕೂ ಫ್ರೆಂಡ್ಸ್ಗಿಂತ ಮುಂಚೆ ಒಂದ್ಸತಿ ಆ ಕೆಲ್ಸಕ್ಕೆ ಕರಿಬಹುದಾ ಅಂತ ಹೇಳ್ಬಿಟ್ಟು ಅದಕ್ಕಿಂತ ಮುಂಚೆ ಒಂದು ಸಾಂಗ್ ಹಾಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಇವಳಿಗೆ ಮಾರನೇ ದಿವಸ ಎದ್ದು ಬಂದಾಗ ಒಂದು ಸೀರೆಯನ್ನ ಅಂದ್ರೆ ಒಂದು ಡ್ರೆಸ್ ಅನ್ನ ಅಲ್ಲಿ ಇಟ್ಟಿರ್ತಾರೆ. ಹಿಂಗೇನೆ ಇಟ್ಟಾದ್ಮೇಲೆ ಇಲ್ಲೊಂದು ಸಾಂಗ್ ಇದೆ, ಮಸ್ತ್ ಆಗಿದೆ. ನಮ್ಮ ಶಾರುಖ್ ಖಾನ್ ಅಂದ್ರೆ ಬಹುವಾ ಸಿಂಗ್ ಅಲ್ಟಿಮೇಟ್ ಆಗಿ ಡ್ಯಾನ್ಸ್ ಅನ್ನ ಮಾಡಿ ಚೇಚಿ ಕೆಡು ಬಿಟ್ಟಿದ್ದಾರೆ. ನನಗೆ ಇವರು ಕುಳ್ಳ ಆಗಿದ್ರು ಕೂಡ ಈ ರೊಮ್ಯಾಂಟಿಕ್ ಸೀನ್ಗಳಲ್ಲೆಲ್ಲ ಏನು ಕಮ್ಮಿಯಾಗಿ ಇರೋದಿಲ್ಲ, ತುಂಬಾನೇ ಸಖತ್ತಾಗಿನೇ ಮಾಡಿದ್ದಾರೆ. ಸಾಂಗ್ ಎಲ್ಲ ಮುಗ್ದೋಯ್ತು, ಇನ್ನೇನ್ ಸಂಜೆ ಆಯ್ತು ಅನ್ನೋಷ್ಟರಲ್ಲಿಗೆ ನಮ್ಮ ಗುಡ್ಡು ಇದ್ದು ಅಂತ ಒಂದು ದರಿದ್ರ ಪ್ಲಾನ್ ಅನ್ನ ಹೇಳ್ತಾನೆ. ಅದೇನಪ್ಪಾ ಅಂತಂದ್ರೆ, ನೀನು ಯಾವ್ದಕ್ಕೂ ಕೂಡ ಅವಳನ್ನ ಒಂದು ಬಾರಿ ಸೆಕ್ಸ್ಗೆ ಕರ್ದ್ಬಿಡು, ಯಾಕೆಂದ್ರೆ ಅವಳು ಬರ್ತಾ ಇದ್ದಾಳೆ ಅಂದ್ರೆ ಪಕ್ಕ ನಿನ್ ಜೊತೆ ಇಂಟಿಮೇಟ್ ಆಗೋಕೆ ರೆಡಿ ಆಗಿದ್ದಾಳೆ ಅಂತ. ಇವನು ಕೂಡ ಅದೇ ರೀತಿ ಅವಳ ಮನೆಗೆ ಬರ್ತಾನೆ. ಮನೆಗೆ ಬಂದಂತವನು ಹಿಂಗೇನ ಮಾತಾಡೋದಕ್ಕೆ ಶುರುವನ್ನ ಮಾಡ್ತಾನೆ. ಅಷ್ಟಕ್ಕೂ ನೀವು ಏನನ್ನ ಮಾಡ್ಕೊಂಡಿದ್ರಿ ಅಂತ ಹಿಂಗೇನು ತುಂಬಾನೇ ಚೆನ್ನಾಗಿ ನಗಿಸ್ತಾನೆ ಕೂಡ ಅವಳನ್ನ. ಹಿಂಗೇನೆ ನಗಿಸ್ತಾ ನಗಿಸ್ತಾ ಇವನ್ಗೆ ಇದಂತ ಮ್ಯಾಜಿಕಲ್ ಪವರ್ ಅನ್ನ ತೋರ್ಸೋದಕ್ಕೆ ಶುರುವನ್ನ ಮಾಡ್ಕೊಂತಾನೆ. ಅದನ್ನ ನೋಡಿದ ತಕ್ಷಣನೇ ನಮ್ಮ ಅಫಿಯಾ ಇದಂತವಳು, ಇಲ್ಲಿ ಇನ್ನೊಂದ್ಸತಿ ಮಾಡು, ನನ್ಗೇನೋ ಡೌಟ್ ಆಯ್ತು, ಇನ್ನೊಂದ್ಸತಿ ಮಾಡು ಅಂತ ಮಾಡಿ ತೋರಿಸಿದಾಗ ಅವಳಿಗೇನೆ ಶಾಕ್ ಆಗ್ಬಿಡುತ್ತೆ. ಹೌದು, ಇದೆಲ್ಲ ಹೇಗೆ ಪಾಸಿಬಲ್, ಇದೆಲ್ಲ ಹೆಂಗೆ ನೀನು ಮಾಡ್ಬಲ್ಲೆ ಅಂತ ಕೇಳ್ತಾಳೆ. ಅದಕ್ಕೆ ಅವನಿದ್ದವನು ಏನೂ ಸಹ ಮಾತಾಡೋದಕ್ಕೆ ಹೋಗೋದೇ ಇಲ್ಲ, ಅದೆಲ್ಲ ಒಂದ್ ರೀತಿ ಕಲೆ ಅಂತ ಹೇಳ್ಬಿಟ್ಟು ಮೈ ಮರ್ಸ್ಬಿಡ್ತಾನೆ. ಅದಾದ್ಮೇಲೆ ಇವಳನ್ನ ಆ ಕೆಲ್ಸಕ್ಕೆ ಕರ್ಕೊಂಡು ಬಂದಿದ್ದಾನೆ. ಹಿಂಗೇನೆ ಕರ್ಕೊಂಡು ಬಂದಂತವನು ಏನು ಕೂಡ ಮುಟ್ಟೋದಕ್ಕೂ ಹೋಗೋದಿಲ್ಲ, ಹಿಂಗೇನೆ ಮಾತಾಡ್ಕೊಂಡೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅಂದಂಗೆ ಇದ್ರಲ್ಲಿ ಈ ಇಂಟ್ರೆಸ್ಟ್ ಹೇಗೆ ಜಾಸ್ತಿ ಆಯ್ತು, ಅಷ್ಟಕ್ಕೂ ನೀನು ಇದು ಮುಂಚೆನೆ ಯಾರ ಜೊತೆ ಏನಾದ್ರು ಮಾಡಿದ್ದ ಅಂತ ನಮ್ಮ ಅಫಿಯಾ ಕೇಳಿದಾಗ ಇಲ್ಲ ಅಂತ ಹೇಳ್ತಾನೆ. ಈಗ ಇವನು ಸಾಹಸವನ್ನು ಮಾಡೋದಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಆ ಸೀನ್ ಕಟ್ ಆಗಿ ನಮ್ಮ ಗುಡ್ಡುಗೆ ಬಂದು ಹೇಳ್ತಾನೆ, ನಾನು ಮಾಡ್ಬೇಕು ಅಂತಾನೆ ಹೋದೆ ಬಟ್ ಏನು ಸಹ ಮಾಡೋದಕ್ಕೆ ಆಗ್ಲಿಲ್ಲ, ಐ ಆಮ್ ಸಾರಿ ಅಂತ. ಆದ್ರೆ ಇಲ್ಲಿ ನೋಡಿದ್ರೆ ಅಫಿಯಾ ಅವ್ರ ಮನೆಗೆ ಬಂದು ಮ್ಯಾರೇಜ್ ವಿಷಯವನ್ನ ಮಾತಾಡ್ತಾ ಇದ್ದಾಳೆ. ಅದನ್ನ ನೋಡಿದಂತ ಅಶೋಕ್ ಇದ್ದಂತವನು ಆ ಬಹುನ ಎತ್ಕೊಂಡ್ ಬಂದು ಒಂದು ಟೇಬಲ್ ಮೇಲೆ ಕೂರಿಸ್ಬಿಟ್ಟು, ಏನೋ ನಿನಗ್ ಮದ್ವೆ ಅಂತೆ, ಆ ಒಳ್ಳೆ ಹುಡುಗಿ ಬಾಯಿ ಮುಚ್ಕೊಂಡು ಮಾಡ್ಕೊಳಕ್ ಕಲಿ ಅಂತ ಹೇಳ್ಬಿಟ್ಟು ಕೈಯನ್ನು ಕೂಡ ಎತ್ತೋದಕ್ಕೆ ಹೋಗ್ತಾನೆ. ಅದಾದ್ಮೇಲೆ ಅವ್ರ ಮನೆಯವರು ಕೂಡ ಕೇಳ್ತಾರೆ, ನೀನು ಇವನನ್ನ ಇಷ್ಟ ಪಡ್ತಾ ಇದೀಯ ಅಂತ. ಹೌದು ಅಂತ ಅವಳು ಕೂಡ ಒಪ್ಕೋತಾಳೆ.
ಏ ಮಂಗ, ನಿಂಗೆ ಇಂಥ ಆಫರ್ ಬಂದಿರೋದೆ ಹೆಚ್ಚು ಒಪ್ಕೊಳ್ಳೋ ಅಂತ ಹೇಳ್ಬಿಟ್ಟು ಅವನು ಕೂಡ ಒಂದು ರೂಮ್ ಒಳಗೆ ಹಾಕ್ಬಿಟ್ಟು ಒಪ್ಪಿಸ್ತಾರೆ ಕೂಡ ಈ ಮದುವೆಗೆ. ಅವನು ಕೂಡ ಇನ್ನೇನ್ ಮಾಡೋದು ಅಂತ ಹೇಳ್ಬಿಟ್ಟು ಒಪ್ಕೋತಾನೆ ಕೂಡ. ಇನ್ನೇನಿದೆ ಅರ್ಶಿನ ಶಾಸ್ತ್ರ. ಹಿಂಗಿನ ಅರ್ಶಿನ ಶಾಸ್ತ್ರ ಮಾಡ್ತಾ ಇದಾರೆ, ಮೈಗೆಲ್ಲ ಅರ್ಶಿನ ಹಚ್ಬಿಟ್ಟು ಎಲ್ಲರನ್ನು ಕೂಡ ಸಂಭ್ರಮದಿಂದ ನೋಡ್ತಿದ್ದಾರೆ. ಅದಾದ್ಮೇಲೆ ಈ ಗುಡ್ಡು ಇದ್ದಂತವನು ಮತ್ತೆ ಬರ್ತಾನೆ. ಮತ್ತೆ ಬಂದು ಬಬಿತಾ ಕುಮಾರ್ ಇದ್ದಂತವ್ರಿಗೆ ಬ್ರೇಕಪ್ ಆಗಿ ಇಲ್ಲೇ ನಮ್ಮ ಏರಿಯಾಗೆ ಬರ್ತಿದ್ದಾರೆ ಅಂತ ಅದನ್ನ ಕೇಳ್ದಂತವನು ಅವಳು ಬಬಿತಾ ಕುಮಾರಿ ಅಂತ ಕೇಳ್ಬಿಡ್ತಾನೆ. ಹಾ, ನಿನ್ನ ಜಾನ್, ನಿನಗೆ ಇಷ್ಟ ಅಂತ ಹೀರೋಯಿನ್ ಹಿಂಗೇನು ಏನೇನೋ ಹೇಳ್ಬಿಟ್ಟು ಅವನು ಸಹ ಕನ್ವಿನ್ಸನ್ನ ಮಾಡಿ ಆದಷ್ಟು ಬೇಗ ಬಾ ಹೋಗೋಣ ಅಂತ ಹೇಳ್ತಾನೆ. ಹಿಂಗೇನೆ ಇವನು ಕೂಡ ಹೆಂಗಿದ್ದ ಹಂಗೇನೆ ಬಂದು ನೀರನ್ನ ಹುಯ್ಕೊಂಡು ಅಲ್ಲಿಂದ ಗಾಡಿಯನ್ನು ತಗೊಂಡು ಸ್ಪೀಡಾಗಿ ಹೊರಟೋಗ್ತಾನೆ. ಅದಾದ್ಮೇಲೆ ಇಲ್ಲಿ ಬಬಿತಾ ಕುಮಾರ್ ಇದ್ದಂತವಳು ಅವರ ಬ್ರೇಕಪ್ ಆಗಿರೋ ಕಾರಣ ಯಾವುದೇ ಒಂದು ಆಕ್ಟಿವ್ ಅನ್ನು ಕೂಡ ಮಾಡ್ತಾನೆ ಇಲ್ಲ. ಅವನಿಗೆ ಫೋನ್ ಅನ್ನ ಮಾಡ್ತಾನೆ ಇದ್ದಾಳೆ, ಬಟ್ ರಿಸೀವ್ ಅನ್ನ ಮಾಡ್ತಾ ಇಲ್ಲ. ತುಂಬಾನೇ ಅಳ್ತಿದ್ದಾಳೆ ಕೂಡ. ಅವನಿಗೆ ಇವರು ಈಗ ಇರೋದೊಂದು ಕಾಂಪ್ಲೆಕ್ಸ್ ಅಲ್ಲಿ ತುಂಬಾನೇ ಜನ ಸೇರ್ಕೊಂಡಿದ್ದಾರೆ. ಅದರಲ್ಲಿ ಇವಳನ್ನ ಮೀಟ್ ಮಾಡೋದಕ್ಕೆ ಇವಳು ಕೂಡ ಎದ್ದು ಬಂದು ಅಲ್ಲಿರುವಂತ ಎಲ್ಲಾ ಜನರಿಗೂ ಕೂಡ ಎಂತ ವಿಷಯನ ಮಾಡ್ತಾಳೆ. ಹಿಂಗೇನೆ ವಿಷಯನ ಮಾಡ್ತಾ ಇರ್ಬೇಕಾದ್ರೆ ಮಧ್ಯದ ಬೆಳ್ಳನ್ನ ತೋರಿಸ್ಬಿಡ್ತಾಳೆ. ಅಲ್ಲಿದ್ದಂತವ್ರು ಸಹ ಎಲ್ಲರೂ ಸಹ ಖುಷಿಯಾಗ್ಬಿಡ್ತಾರೆ. ಇನ್ನೇನಿದೆ, ಇವಳು ಕೂಡ ಗಾಡಿಯನ್ನು ಹತ್ಕೊಂಡು ಹಿಂಗೇನೆ ಹೋಗ್ತಾ ಇದ್ದಾಳೆ. ಅಲ್ಲಿ ನಮ್ಮೊಬ್ಬ ಹೂವ ಸಿಂಗ್ ಇದ್ದಂತವನು ಆ ಗಾಡಿಲೆ ಫೀಲಿಂಗ್ ಅನ್ನ ಮಾಡ್ಕೊಂಡು ಅಡ್ಡ ಬಂದಂತ ಎಲ್ಲರನ್ನು ಕೂಡ ದಿಕ್ಕನ್ನು ತಪ್ಪಿಸ್ಕೊಂಡು ಅವನು ಬಬಿತಾ ಕುಮಾರಿ ಬರ್ತಾನೆ. ಹಿಂಗೆ ಬಂದಾಗ ಅವಳ ಕಾರ್ ಕೂಡ ಸ್ಟಾಪ್ ಆಗ್ಬಿಡುತ್ತೆ. ಸ್ಟಾಪ್ ಆದ್ಮೇಲೆ ಇನ್ನೇನೋ ಅವಳು ಕೂಡ ಇಳ್ದು ಬರ್ತಾಳೆ. ಬಂದು ಬಾಯಿಲಿ ಅಂತ ಕರಿತಾಳೆ ನಮ್ಮೊಬ್ಬ ಹೂವ ಸಿಂಗ್ ನ. ಇವನು ಕೂಡ ತುಂಬಾ ಭಯ ಭಕ್ತಿಯಿಂದ ಏನು ಅಂತ ಕೇಳಿದಾಗ, ನೀನು ನನ್ನ ಲವ್ ಅನ್ನ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಹೌದು, ನಾನು ನಿನ್ನ ತುಂಬಾ ವರ್ಷಗಳಿಂದ ಲವ್ ಅನ್ನ ಮಾಡ್ತಾ ಇದ್ದೀನಿ, ಐ ಲವ್ ಯು ಅಂತ ಹೇಳ್ತಾನೆ. ಈಗ ಇವಳು ಕೂಡ ನೀ ಲವ್ ಅನ್ನ ಮಾಡೋದಕ್ಕೆ ಹೋಗ್ಬೇಡ, ಅದು ತುಂಬಾನೇ ಕೆಟ್ಟದು ಅಂತ ಹೇಳ್ಬಿಟ್ಟು ಇದ್ದಕ್ಕಿದ್ದಾಗಿ ಒಂದು ಕಿಸ್ ಅನ್ನ ಕೊಟ್ಬಿಡ್ತಾಳೆ. ಕಿಸ್ ಅನ್ನ ಕೊಡ್ತಿದ್ದಂಗೆ ಇವ್ನಿಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಸುಮ್ನೆ ನಿಂತ್ಕೊಂಡ್ಬಿಟ್ಟಿರ್ತಾನೆ. ಹಂಗೆ ಅವಳು ಕೂಡ ಏನೇನೋ ಮಾತಾಡ್ಕೊಂಡು ಅರ್ಥವಿಲ್ದಿರನ್ನೆಲ್ಲ ಮಾತಾಡ್ಕೊಂಡು ಅಲ್ಲಿಂದ ಕಾರನ್ನ ಹತ್ಕೊಂಡು ಹೊರಟೋಗ್ಬಿಡ್ತಾಳೆ. ಅದಾದ್ಮೇಲೆ ನಮ್ಮ ಒಬ್ಬ ಸಿಂಗ್ ಇದ್ದಂತವನು ಹಂಗೆ ಸ್ಟನ್ ಆಗಿ ನಿಂತ್ಕೊಂಡ್ಬಿಟ್ಟಿದ್ದಾನೆ. ನನಗೆ ಬಬಿತಾ ಇದ್ದಂದಳು ಕಿಸ್ ಅನ್ನ ಕೊಟ್ಬಿಟ್ಟು ನನಗೆ ತುಂಬಾನೇ ಶಾಕ್ ಆಗ್ಬಿಟ್ಟಿದೆ. ನನಗೆ ಈ ಮದುವೆನ ಹೇಗಾದ್ರೂ ಮಾಡಿ ನಿಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಮಾರನೇ ದಿವಸ ಮದ್ವೆಗೆ ಬ್ಯಾಂಡ್ ಬಾಜಾ ಏನ್ ಹೇಳ್ತೀರಾ, ಗನ್ ಸೌಂಡ್ ಎಲ್ಲಾನು ಕೂಡ ಶುರು ಮಾಡ್ಕೊಂಡು ಬರ್ತಾ ಇದಾರೆ. ಆದ್ರೆ ನಮ್ಮ ಅಫಿಯಾ ಡ್ಯಾಡಿಗೆ ಇದು ಇಷ್ಟ ಆಗೋದಿಲ್ಲ. ಇಷ್ಟೊಂದು ಕುಳ್ಳಾಗಿರೋ ವ್ಯಕ್ತಿಯನ್ನ ನೀನು ಹೇಗೆ ಮದ್ವೆ ಆಗ್ತಾ ಇದೀಯಾ, ನಿಂಗೆ ಬುದ್ಧಿ ಗಿದ್ದಿ ಇದೆಯಾ ಇಲ್ಲ ಬುದ್ಧಿ ಕೆಟ್ಟೋಗಿದ್ಯಾ ಅಂತ ಹೇಳ್ಬಿಟ್ಟು ತುಂಬಾನೇ ಬೈತಾ ಇದ್ದಾನೆ. ಹಿಂಗೆ ಬೈತಾ ಇರ್ಬೇಕಾದ್ರೆ ನಮ್ಮ ಅಫಿಯಾ ಇದ್ದಂತವಳು ಹೇಗೋ ಮಾಡಿ ಹೊತ್ತು ಕರೆದು ಅವರ ಫಾದರ್ ಅನ್ನ ತುಂಬಾನೇ ತುಂಬಾನೇ ಅಂದ್ರೆ ತುಂಬಾನೇ ಎಮೋಷನಲ್ ಆಗಿ ಹೊಡೆದು ಅವ್ರನ್ನು ಸಹ ಒಪ್ಪಿಸ್ಬಿಡ್ತಾರೆ. ಅದಾದ್ಮೇಲೆ ಮತ್ತೆ ಬ್ಯಾಂಡ್ ಬಜಾ ಶುರು ಆಗ್ಬಿಡುತ್ತೆ. ಹಿಂಗಿನ ಬ್ಯಾಂಡ್ ಬಜಾ ಶುರು ಆದ್ಮೇಲೆ ನಮ್ಮ ಗುದ್ದು ಇದ್ದಂತವನು ನಮ್ಮ ಬಹುವಾಗೆ ಹೇಳ್ತಾ ಇದ್ದಾನೆ, ನಿಂಗೆ ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ವಿ ಅಲ್ವಾ, ನೀನು ಸೆಲೆಕ್ಟ್ ಆಗ್ಬಿಟ್ಟಿದ್ಯಾ, ಅದ್ರಲ್ಲೂ ಫಸ್ಟ್ ಡೇ ಬಂದ್ಬಿಟ್ಟಿದ್ಯಾ ಅಂತ ಹೇಳ್ಬಿಡ್ತಾನೆ. ಅಷ್ಟೇನೆ ಅದನ್ನ ಕೇಳಿಸ್ಕೊಂಡಂತ ಇವನಂತೂ ಖುಷಿ ತಡ್ಕೊಳಕ್ ಆಗೋದಿಲ್ಲ. ಅದ್ರಲ್ಲೂ ಕೂಡ ಈಗ ಮದ್ವೆಗೆ ಬೇರೆ ಹೋಗ್ತಾ ಇದಾರೆ. ಅದ್ರಲ್ಲೂ ಫುಲ್ ಬ್ಯಾಂಡ್ ಬಾಜಾ ಏನ್ ಹೇಳ್ತೀರಾ. ಹಿಂಗೇನೆ ಇವ್ರು ಕೂಡ ಮದುವೆ ಮನೆಗೆ ಬಂದಾಗ ಅಶೋಕ್ನ ಕರೆದ್ಬಿಟ್ಟು ಹೇಳ್ತಾನೆ, ಇಲ್ಲಿ ವಾಶ್ರೂಮ್ ಇದೆ, ನಾವು ವಾಶ್ರೂಮ್ಗೆ ಹೋಗ್ಬೇಕು ಅಂತ. ಅದನ್ನ ಕೇಳಿಸ್ಕೊಂಡಂತ ಮುಟ್ಟಾಳ ಅಲ್ಲೇ ಎಲ್ಲೋ ಇರ್ಬೇಕು, ಹುಡುಕಿ ಹೋಗು ಅಂತ ಹೇಳ್ಬಿಟ್ಟು ಅಶೋಕ್ ಕೂಡ ಬೈದ್ ಕಳಿಸ್ಬಿಡ್ತಾನೆ. ಈಗ ಬೈದ್ ಕಳ್ಸಾದ್ಮೇಲೆ ಇವನು ಕೂಡ ಹುಡ್ಕೊಂಡು ವಾಶ್ರೂಮ್ ಬಂದಾಗ ಇವನು ವಾಶ್ರೂಮ್ಗೆ ಹೋಗೋದಿಲ್ಲ, ಬದಲಿಗೆ ಹೆಣ್ಣಿನ ರೂಮ್ಗೆ ಬರ್ತಾನೆ. ಹಿಂಗೇನೆ ಒಂದಂತವನು ಎಲ್ಲರೂ ಕೂಡ ಆಚೆಗೆ ಹೋಗ್ಬಿಡಿ, ನಾನು ಅಫಿ ಹತ್ರ ತುಂಬಾನೇ ಇಂಪಾರ್ಟೆಂಟ್ ಆದ ವಿಷಯ ಮಾತಾಡ್ಬೇಕು, ಯಾರಾದ್ರೂ ಇಲ್ಲಿದ್ರೆ ನಾನು ನೆನಕಂಡ್ ಸತ್ತೋಗ್ಬಿಡ್ತೀನಿ ಅಂತ. ಹಿಂಗೇನೆ ಇವನು ಕೂಡ ಒಳಗೆ ಬಂದು ಇವ್ರ ಹತ್ರ ಮಾತಾಡಕ್ಕೆ ಶುರುನ ಮಾಡ್ತಾನೆ. ಅಂದಂಗೆ, ನಾನು ಈ ಮದುವೆನ ಇಷ್ಟಪಟ್ಟು ಮಾಡ್ಕೊಂತಿಲ್ಲ, ಅಲ್ಲಿಗೆ ನಾವಿಬ್ರು ಸಹ ಫ್ರೆಂಡ್ಸ್ ಆಗಿ ಇದ್ವು ಅಲ್ವಾ, ಇದಕ್ಕಿದ್ದಾಗಿ ನೀನೇನು ಟ್ರೆಡಿಷನಲ್ ಗರ್ಲ್ ಆಗಿ ಚೇಂಜ್ ಆಗ್ಬಿಟ್ಟೆ, ನಾವಿಬ್ರು ಫ್ರೆಂಡ್ಸ್ ಆಗಿ ತಾನೆ ಇದ್ದಿದ್ದು ಅಂತ ಹೇಳ್ತಾ ಇದ್ದಾನೆ. ಅವಳು ಕೂಡ ಇರಬಹುದು, ಬಟ್ ಆದ್ರೆ ನಾನು ಇನ್ನು ವೈಫ್ ಆಗಿ ಇರೋದಕ್ಕೆ ಇಷ್ಟವನ್ನ ಪಡ್ತಿದ್ದೀನಿ, ನೀನ್ ಯಾಕೆ ಈಗ ಈ ತರ ಮಾತಾಡ್ತಾ ಇದೀಯ ಅಂತ ಕೇಳಿದಾಗ, ನನಗೆ ರಾತ್ರಿ ಬಬಿತಾ ಇದ್ಲು ಅಲ್ವಾ, ಅವಳು ಕಿಸ್ ಅನ್ನ ಕೊಟ್ಬಿಟ್ಲು ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ಅವಳೇನು ಕೂಡ ಮಾತಾಡೋದಕ್ಕೆ ಹೋಗೋದಿಲ್ಲ. ಅದಾದ್ಮೇಲೆ ಇನ್ನೊಂದು ವಿಷಯವನ್ನು ಕೂಡ ಹೇಳ್ತಾ ಇದ್ದಾನೆ, ನೀನು ಈ ತರ ಮಾಡ್ಬಾರ್ದಿತ್ತು, ಅದ್ರಲ್ಲೂ ನೀನು ಇಮಿಡಿಯೇಟ್ ಆಗಿ ಬಂದು ನನ್ನ ಮನೆಯವ್ರನ್ನ ಏಕೆ ಒಪ್ಪಿಸ್ದೆ ಅಂತ ನನ್ಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾನೆ. ಅದಲ್ದಲೆ ಅದೇ ಡ್ಯಾನ್ಸಿಂಗ್ ಕಾಂಪಿಟೇಷನ್ಗೆ ಬಂದಿತ್ತು ಅಲ್ವಾ, ಅದೇ ನೋಟಿಸ್, ಆ ನೋಟಿಸ್ ಅನ್ನ ತೆಗ್ದು ಅವಳ ಕೈಗೆ ಕೊಡ್ತಾನೆ. ಇದ್ ನೋಡಿಲಿ, ನನಗೆ ಡ್ಯಾನ್ಸ್ ಕಾಂಪಿಟೇಷನ್ಗೆ ಸೆಲೆಕ್ಟ್ ಅನ್ನ ಮಾಡಿದ್ದಾರೆ, ನಾನು ಹೋಗ್ಬೇಕು ಅರ್ಜೆಂಟ್ ಆಗಿ ಅಂತ. ಅದನ್ನ ನೋಡಿದ ತಕ್ಷಣ ಇವಳಿಗಂತೂ ಸಿಕ್ಕಾಬಟ್ಟೆ ನಗು ಬಂದ್ಬಿಡುತ್ತೆ. ಏನ್ ಮಾತಾಡ್ತಾ ಇದೀಯ, ನಿನಗೆ ಡ್ಯಾನ್ಸ್ ಕಾಂಪಿಟೇಷನ್, ಹೋಗ್ಬಿಟ್ಟು ಸುಮ್ನೆ ಮದ್ವೆಗೆ ರೆಡಿ ಆಗೋಗು, ನಾನು ನಿನ್ನ ಮದುವೆನ ಮಾಡ್ಕೋಬೇಕು ಅಂತ ಹೇಳ್ತಾನೆ. ಅದನ್ನ ಕೇಳಿಸ್ಕೊಂಡಂತ ನಮ್ಮ ಬೊವ್ವ ಇದೊಂದನಿಗೆ ತುಂಬಾನೇ ಅಳು ಮತ್ತೆ ದುಃಖ ಎರಡು ಕೂಡ ಒಟ್ಟಿಗೆ ಆಗುತ್ತೆ. ಯಾಕೆಂದ್ರೆ ಅವನ ಕಲೆಯನ್ನು ಯಾರು ಕೂಡ ಪ್ರೋತ್ಸಾಹವನ್ನು ಮಾಡ್ತಾ ಇಲ್ಲ ಅಲ್ವಾ, ಅದೇನೆ ಪ್ರಾಬ್ಲಮ್. ಹಿಂಗೇನೆ ಬಂದಂತವನು ಇದ್ದಕ್ಕಿದ್ದಾಗೆ ಎಲ್ಲಾ ಬಟ್ಟೆಗಳನ್ನ ಬಿಚ್ಚಾಕ್ಬಿಟ್ಟು ಅಲ್ಲಿಂದ ರನ್ ಅನ್ನ ಮಾಡ್ಕೊಂಡು ಹೊರೋಗ್ಬಿಡ್ತಾನೆ.
ಹೋಗ್ತಾನೆ. ಹಿಂಗೇನ ರನ್ ಅನ್ನ ಮಾಡ್ತಾರೋ ಅಂತ ಅವನ್ನ ಎಲ್ಲರೂ ಕೂಡ ಹಿಟ್ಟಾಡ್ಸ್ಕೊಂಡು ಹೋಗ್ತಾರೆ. ಬಟ್ ಅವನು ಒಂದು ಬಸ್ಸನ್ನ ಹತ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಅದನ್ನ ನೋಡಿದಂತ ನಮ್ಮ ಅಫಿಯಾಗೆ ತುಂಬಾನೇ ದುಃಖ ಆಗ್ಬಿಟ್ಟು ಅದೇ ಮದುವೆ ಮನೇಲಿ ಕಣ್ಣೀರ್ ಹಾಕ್ತಾ ಕೂತ್ಕೊಬಿಡ್ತಾಳೆ. ಈಗ ನಮ್ಮ ಬೊಬ್ಬ ಇದ್ದಂತವನು ಯಾರ ಬಗ್ಗೆನೂ ಕೂಡ ತಲೆಯನ್ನ ಕೆಡ್ಸ್ಕೊಂಡಳ ರೀತಿ ಅವನು ಡ್ಯಾನ್ಸ್ ಕಾಂಪಿಟೇಷನ್ಗೆ ಜಾಯ್ನಿಂಗ್ ಅನ್ನು ಆಗೋದಕ್ಕೆ ಬಂದಿದ್ದಾನೆ. ಈಗಿನ ಜಾಯ್ನ್ ಆದಂತವನು ಕೇವಲ ವಾರದಲ್ಲೇ ಇವನು ಗ್ರ್ಯಾಂಡ್ ಫೈನಲ್ಗೆ ತಲುಪ್ತಾನೆ. ಅದರಲ್ಲೂ ಕೂಡ ಗೆಲ್ಲೋ ರೇಂಜ್ಗೆನೆ ಹೋಗಿ ನಿಂತ್ಕೊಂತಾನೆ. ಇವರನ್ನ ಜಡ್ಜ್ ಅನ್ನ ಮಾಡೋದಕ್ಕೆ ಸಲ್ಮಾನ್ ಖಾನ್ ಕೂಡ ಬಂದಿದ್ದಾರೆ. ಈಗೇನೆ ಬಂದಂತವ್ರು ಒಂದೆರಡು ಸ್ಟೆಪ್ ಹಾಕಿ ಬ್ರೋ ಅಂತ ಹೇಳ್ಬಿಟ್ಟು ಅವನ ಕೈಲಿ ಒಂದೆರಡು ಸ್ಟೆಪ್ ಅನ್ನ ಹಾಕಿಸ್ತಾರೆ. ಅನ್ನಂಗೆ ಇಲ್ಲೊಂದು ಸಾಂಗ್ ಇದೆ, ಸಖತ್ತಾಗಿದೆ, ಹಂಗೆ ಮಾಸ್ ಬೀಟ್ ಅನ್ನ ಕೊಟ್ಟಿದ್ದಾರೆ ಕೂಡ. ಅದಾದ್ಮೇಲೆ ನಮ್ಗೆ ಇಲ್ಲಿ ಬಬಿತಾ ಕುಮಾರಿಯನ್ನ ತೋರಿಸ್ತಾರೆ. ಇವರು ಈಗ ಒಂದು ಪ್ರೆಸ್ ಮೀಟ್ಗೆ ಹೋಗ್ತಾ ಇದಾರೆ. ಆ ಪ್ರೆಸ್ ಮೀಟ್ ಹೆಂಗಿದೆ ಅಂದ್ರೆ ತುಂಬಾನೇ ಒಂದು ರೀತಿ ಬೇರೆ ರೀತಿನೇ ಇದೆ. ಪ್ರೆಸ್ ಮೀಟ್ಗೆ ಹೋಗ್ಬೇಕು ಅಂದ್ರೆ ಬಟ್ಟೆನೂ ಕೂಡ ಬೇರೆ ರೀತಿನೇ ಹಾಕಿರ್ಬೇಕಾಗತ್ತೆ. ಹಂಗೇನೆ ಇವಳು ಕೂಡ ಬಂದಾಗ ಇವರ ಮಾಜಿ ಪ್ರೇಯಸಿ ಇದ್ದಂತವನು ಬೇರೆ ಹುಡುಗಿ ಜೊತೆ ಬರ್ತಿದ್ದಾನೆ. ಇನ್ನು ನೋಡ್ದಂತ ಇವಳಿಗೆ ತುಂಬಾನೇ ಹೊಟ್ಟೆ ಹುರಿತಾ ಇದೆ. ನೋಡಿದ ತಕ್ಷಣ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಹಿಂಗೇನೆ ಹೊರಟೋದ್ಮೇಲೆ ಅದೇ ಮಾಜಿ ಪ್ರೇಯಸಿಯ ಇನ್ನೊಬ್ಳು ಲವರ್ ಇದ್ಲು ಅಲ್ವಾ, ಅವಳ ತಕ್ಕೆ ಬಂದ್ಬಿಟ್ಟು ನಿನ್ನ ಕಣ್ಣು ನಿನ್ನ ಹೇರು ಇದ್ಯಾವುದು ನೋಡಿ ಅವನು ಬಿದ್ದ ಅಂತ ಹೇಳ್ಬಿಟ್ಟು ತುಂಬಾನೇ ಕೆಟ್ಟಾಗಿನೇ ಮಾತಾಡೋದಕ್ಕೆ ಶುರುವನ್ನ ಮಾಡ್ಕೊಂತಾಳೆ. ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಅವರ ಪ್ರೇಯಸ್ ಇದ್ದಂತವನು ಬಂದು ಅವಳನ್ನ ಕರ್ಕೊಂಡು ಹೋಗ್ಬಿಡ್ತಾನೆ. ಇವಳು ಕೂಡ ಬಿಡೋದೇ ಇಲ್ಲ, ಎಲ್ಲರೂ ಕೂಡ ಇಟಾಡ್ಸ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಇದೊಂದು ದೊಡ್ಡ ಫಂಕ್ಷನ್ ಅನ್ನ ಇಟ್ಟಿದ್ದಾರೆ. ಇಲ್ಲಿಗೆ ತುಂಬಾನೇ ಸೆಲೆಬ್ರಿಟಿಗಳು, ಬಾಲಿವುಡ್ ನ ಬ್ಯೂಟೀಸ್ ಎಲ್ಲ ಬಂದಿದಾವೆ ಕೂಡ. ಹೀಗೆ ನಮ್ಮ ಬೊಬ್ಬ ಸಿಂಗ್ ಕೂಡ ಬಂದೇ ಇದಾನೆ ಕೂಡ. ಅದಲ್ಲದೆ ಬಬಿತಾ ಕುಮಾರಿ ಕೂಡ ಬಂದಿದ್ದಾರೆ. ಅನ್ನಂಗೆ ಇದೊಂದು ದೊಡ್ಡ ಪಾರ್ಟಿ ಕೂಡ ಬಾಲಿವುಡ್ ನಲ್ಲಿ. ಹಿಂಗೇನೆ ಇವರು ಕೂಡ ಬಬಿತಾ ಕುಮಾರಿ ಮತ್ತೆ ಬೊಬ್ಬ ಸಿಂಗ್ ಆಕಸ್ಮಿಕವಾಗಿ ಮೀಟ್ ಆಗ್ಬಿಟ್ಟು ನಮ್ಮ ಬಬಿತಾ ಇದ್ದಂತವಳು ಹೇಳ್ತಾಳೆ, ನೀನು ಆ ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ಇದಾದನಲ್ವಾ, ಇಲ್ಲೇನಾದ್ರೂ ಮಾಡಿ ತೋರಿಸ್ಬೋದಲ್ವಾ, ನಿನ್ಗೆ ಎಲ್ಲರೂ ಸಹ ಗಮನವನ್ನ ಸೆಳಿಬಹುದು ಅಂತ ಹೇಳ್ಬಿಟ್ಟು ಇಲ್ದಾರೋ ಇಲ್ಲನ್ನ ಅವನಿಗೆ ಹತ್ತಿಸ್ಬಿಡ್ತಾಳೆ. ಹಿಂಗಿನ ಹತ್ಸಾದ್ಮೇಲೆ ಇವನ್ಗೆ ಫುಲ್ಲು ಹುಮ್ಮಸ್ ಆಗ್ಬಿಟ್ಟು ಏನಾದ್ರು ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಅಲ್ಲಿರುವಂತ ಎಲ್ಲಾ ಸೆಲೆಬ್ರಿಟಿಗಳನ್ನ ಕರಿತಾನೆ ಕೂಡ. ಬನ್ನಿ ಬನ್ನಿ, ನಿಮ್ಗೆಲ್ಲ ಒಂದು ಮ್ಯಾಜಿಕ್ ಶೋ ಅನ್ನು ತೋರಿಸ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಕರೆದ್ಬಿಟ್ಟು ಇದಾಗಿ ಎಲ್ಲರೂ ಕೂಡ ಬರ್ತಾರೆ. ಬಂದಾದ್ಮೇಲೆ ಇವನು ಕೂಡ ಹತ್ಬಿಟ್ಟು ಅದೇ ಸ್ಟಾರ್ಸ್ ಗಳನ್ನ ಕಲೆಯನ್ನ ಮಾಡ್ತಿದ್ದ ಅಲ್ವಾ, ಆ ಕಲೆಯನ್ನ ಇಲ್ಲಿ ತೋರ್ಸೋದಕ್ಕೆ ಹೋಗ್ತಾನೆ. ಬಟ್ ಏನು ಸಹ ವರ್ಕೌಟೇ ಹಾಕೋದಿಲ್ಲ. ಆ ಸ್ಟಾರ್ಗಳು ಹೆಂಗಿರ್ತವೋ ಹಂಗೆ ಇರ್ತವೆ. ಇವನ ಮ್ಯಾಜಿಕ್ ಟ್ರಿಕ್ ಇಲ್ಲಿ ಏನು ಕೂಡ ನಡೆಯೋದೇ ಇಲ್ಲ. ಇದನ್ನ ನೋಡಿದಂತ ಅಲ್ಲಿರುವಂತ ಎಲ್ಲಾ ಸೆಲೆಬ್ರಿಟಿಗಳು ಎನ್ಕರೇಜ್ ಅನ್ನ ಮಾಡ್ತಾರೆ. ಬಟ್ ಎಷ್ಟೊತ್ತು ಎನ್ಕರೇಜ್ ಅನ್ನ ಮಾಡ್ತಾರೆ, ಏನು ಕೂಡ ಆಗದೆ ಇದ್ದಾಗ ಅವರು ಕೂಡ ಸುಮ್ನೆ ವೇಸ್ಟ್ ಆಯ್ತಲ್ವಾ, ನೀನು ಯಾವ್ದಕ್ಕೂ ಟ್ರೈ ಏನ ಮಾಡ್ತಾರೋ ನಾನು ಈಗ್ಲೇ ಬರ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಅಂದಂಗೆ ನಮ್ಮ ಆಲಿಯಾ ಕೂಡ ನೋಡ್ತಿದ್ದಂಗೆ ಹೊರಟೋಗ್ತಾಳೆ. ಇನ್ನು ಇವರಿಬ್ರು ಕೂಡ ಹೇಳದೆ ಬೇಡ ಹಂಗೇನೆ ಹೊರಟೋಗ್ಬಿಡ್ತಾರೆ. ಇನ್ನೇನು ನಮ್ಮ ದೀಪಿಕಾ ಪಡ್ಕೊಣೆ ಇದ್ದಂತವಳು ಆ ಮೂನನ್ನ ಟ್ರೈ ಏನ ಮಾಡು ಅಂತ ಹೇಳ್ಬಿಟ್ಟು ಅವಳು ಕೂಡ ಹೊರಟೋಗ್ತಾಳೆ. ಅಲ್ಲಿಗೆ ಬಬಿತಾ ಕುಮಾರಿ ಬಂದು ಹೇಳ್ತಾಳೆ, ನೀನು ಕಲೆಯನ್ನ ತೋರಿಸ್ಬೇಕು ಅಂತಿದ್ದೆ ಅಲ್ವಾ, ಅದು ಇದೇನ ಕಲೆ, ನಿನ್ಗೆ ಬೇರೆ ಏನು ಸಹ ಕಲೆ ಗೊತ್ತಿಲ್ವಾ ಅಂತ ಕೇಳ್ತಾಳೆ. ಇಲ್ಲ ನಂಗೆ ಏನು ಕೂಡ ಗೊತ್ತಿಲ್ಲ, ಆದ್ರೆ ನಾನು ನಿಮ್ಮ 15 ವರ್ಷದಿಂದ ನಿಮ್ಮ ಫ್ಯಾನ್ ಫಾಲೋವರ್, ನಿಮ್ಮ ಡ್ಯಾನ್ಸ್ ಏನಾದ್ರು ನಿಮ್ಮನ್ನೇ ನಾನು ಫಾಲೋ ಅನ್ನ ಮಾಡ್ಕೊಂಡು ಬಂದಿರೋದು, ನೀವು ನನ್ನ ಅಸಿಸ್ಟೆಂಟ್ ಆಗಿ ಇಟ್ಕೋಬಹುದು ಅಲ್ವಾ ಅಂತ. ಅದಕ್ಕೆ ಅವಳಿದ್ದಂತವಳು ಕೂಡ ನಿನ್ನ ನಾನು ಅಸಿಸ್ಟೆಂಟ್ ಆಗಿ ಬೇರೆ ಇನ್ನೇನು ಅಲ್ಲ ಅಂತ ಕೇಳ್ತಾಳೆ. ಹೌದು, ಅಸಿಸ್ಟೆಂಟ್ ಆಗಿ ನಾನು ನಿಮ್ ಜೊತೆನೇ ಇರ್ತೀನಿ ಯಾವಾಗ್ಲೂ ಕೂಡ ಅಂತ ಹೇಳ್ತಾ ಇದ್ದಾಳೆ. ಹೌದಾ, ನನ್ನ ಹಾರ್ಟ್ ಬ್ರೇಕ್ ಆಗಿದೆ, ಯಾಕೆಂದ್ರೆ ನನ್ನ ಬಾಯ್ ಫ್ರೆಂಡ್ ಬಿಟ್ಟೋಗಿದ್ದಾನೆ ಅಂತ ಹೇಳ್ಬಿಟ್ಟು, ಸರಿ ನೀನು ಬೆಳಗ್ಗೆಯಿಂದ ಶೂಟಿಂಗಿಗೆ ಬಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಅದಾದ್ಮೇಲೆ ಎಲ್ಲೋದ್ರು ಕೂಡ ನಮ್ಮ ಬೊಬ್ಬ ಸಿಂಗ್ ನ ಬಬಿತಾ ಇದ್ದಂತವಳು ಹಾಕೊಂಡ್ ಸುತ್ತಿದ್ದೆ ಒಂದು ಪಾರ್ಟಿಗೆ ಹೋಗ್ಲಿ, ಪ್ರೆಸ್ ಮೀಟ್ಗೆ ಹೋಗ್ಲಿ, ಜಿಮ್ಮಿಗೆ ಹೋಗ್ಲಿ, ಬೇರೆ ಇನ್ನೆಲ್ಲಾರು ಹೋಗ್ಲಿ, ಅಲ್ಲಿ ಕೂಡ ನಮ್ಮ ಬೊವ್ವ ಸಿಂಗ್ ಎಲ್ಲೇ ಹೋದ್ರು ಸಹ ಇವನ ಹೆಸರೇನೆ ಕೇಳಿ ಬರ್ತಾ ಇದೆ ಬಬಿತಾ ಹತ್ರ. ಅಂದಂಗೆ ಇವನು ಅಸಿಸ್ಟೆಂಟ್ ಕೆಲಸ ಮಾಡ್ತಾವನೋ ಇಲ್ಲ ಗಂಡನ್ ಕೆಲಸ ಮಾಡ್ತಾವನೋ ಅಂತ ನಮಗೇನೆ ಕನ್ಫ್ಯೂಷನ್ ಆಗ್ಬಿಡ್ಬೇಕು. ಆ ಲೆವೆಲ್ಗೆ ಇವರಿಬ್ರು ಸಹ ಇಂಟಿಮೇಟ್ ಆಗೋದಕ್ಕೆ ಶುರುವನ್ನ ಮಾಡ್ಕೊಂತಾರೆ. ಹಿಂಗೆ ಕಾರಲ್ಲಿ ಬರ್ತಾ ಇರ್ಬೇಕಾದ್ರೆ ನಮ್ಮ ಬಬಿತಾ ಇದ್ದಂತವಳು ಎಲ್ಲಾನು ಕೂಡ ಹೇಳ್ತಾಳೆ. ನನಗೆ ಇವಳಿಗೆ ಅಪ್ಪ ಅಮ್ಮ ಯಾರು ಕೂಡ ಇರೋದಿಲ್ಲ, ಬಲ್ಲಿಗೆ ಅಮೆರಿಕದಲ್ಲಿದ್ದಂತ ಒಂದು ಸರ್ಕಸ್ ಕಂಪ್ನಿಯಲ್ಲಿ ಇವಳು ಕೆಲಸವನ್ನ ಮಾಡ್ತಿರ್ತಾಳೆ. ಅವ್ರೇನೆ ಕೂಡ ಇವಳನ್ನ ಸಾಕಿ ಬೆಳೆಸಿರ್ತಾರೆ ಕೂಡ, ಯಾಕೆಂದ್ರೆ ಇವಳನ್ನ ಯಾರೋ ಎತ್ಬಿಟ್ಟು ಅಲ್ಲೇನೆ ಬಿಟ್ಟೋಗ್ಬಿಟ್ಟಿದ್ದಾರೆ. ಅನ್ನಂಗೆ ಈಗ ಬಾಯ್ ಫ್ರೆಂಡ್ ಕೂಡ ಬಿಟ್ಟೋಗಿದ್ದಾನೆ. ಇವಳಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅದಲ್ಲ ನಮ್ಮ ಬೊಬ್ಬ ಸಿಂಗ್ ಇದ್ದಂತವನು ಏನಂತ ಸಹ ಮಾತಾಡ್ದ ಕುತ್ಕೊಂಡ್ಬಿಟ್ಟಿದ್ದಾನೆ. ಈಗ ಅವಳು ಕೂಡ ಕೇಳ್ತಾಳೆ, ನನ್ನ ಬಾಯ್ ಫ್ರೆಂಡ್ ಮತ್ತೆ ಬರ್ತಾನ ಇಲ್ಲ ಹಂಗೇನೆ ಹೊರಟೋಗ್ಬಿಡ್ತಾನ ಅಂತ ಕೇಳಿದಾಗ ಇವನ್ಗೆ ಏನ್ ಸಹ ಮಾತೆ ಬರೋದಿಲ್ಲ. ಯಾಕೆಂದ್ರೆ ಅವ್ನ್ ಬಂದ್ರೆ ಇವನ್ ಹೋಗ್ಬಿಡ್ತಾನಲ್ವಾ. ಹಂಗಾಗಿ ಸರಿ ನಾನು ಗಾಡಿಯಿಂದ ಕೆಳಗೆ ಇಳಿಬೇಕು, ಈಗ್ಲೇನೆ ಇಳಿತೀನಿ ಅಂತ ಹೇಳ್ಬಿಟ್ಟು ಅಲ್ಲೇನೆ ಇಳ್ಕೊಂಡ್ಬಿಡ್ತಾನೆ. ಹಿಂಗೇನೆ ಇಳ್ಕೊಂಡಾದ್ಮೇಲೆ ಈಗ ಬೆಳಗ್ಗೆ ಶೂಟಿಂಗ್ ಇದೆ. ಇವನು ಕೂಡ ಬೆಳಗ್ಗೆ ಇರುವಂತ ಒಂದು ಶೂಟಿಂಗಿಗೆ ಪ್ರಿಪ್ರೇಷನ್
ಕಮ್ಯುನಿಕೇಶನ್ ಮಾಡ್ಕೊಂಡು ಬೆಳಗ್ಗೆ ಆದ ತಕ್ಷಣ ಆ ಶೂಟ್ಗೆ ಹೋಗಕ್ಕೆ ಬಂದಾಗ ಅಲ್ಲಿ ವೀಲ್ ಚೇರ್ ಅನ್ನ ನೋಡ್ಬಿಟ್ಟು ಹಿಂಗೆ ತುಂಬಾನೇ ಬೇಜಾರ ಹೋಗ್ಬಿಡುತ್ತೆ. ಯಾಕೆಂದ್ರೆ ಅವಳನ್ನ ನಡು ನೀರಲ್ಲಿ ಕೈ ಬಿಟ್ಟು ಬಂದ ಅಲ್ವಾ, ಅದೇನೆ ಇದಕ್ಕೆಲ್ಲ ದೊಡ್ಡ ಪ್ರಾಬ್ಲಮ್. ಹಿಂಗೇನೆ ಆಗ್ಬಿಡುತ್ತೆ. ಅಲ್ಲಿಗೆ ಅಫಿಯ ಬಂದಿರೋದಿಲ್ಲ, ಬದ್ಲಿಗೆ ಇನ್ನೊಬ್ರು ಆರ್ಟಿಸ್ಟ್ ಚೇರ್ ಮೇಲೆ ಕುತ್ಕೋತಾರೆ. ಅದನ್ನ ನೋಡಿ ಹಿಂಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಬೇಜಾರಾದಂತವನು ಒಂದ್ ಕಡೆ ಕುತ್ಕೊಂಡು ತುಂಬಾನೇ ಬೇಜಾರಾಗಿ ಅಳ್ತಾ ಇರ್ತಾನೆ ಕೂಡ. ಹಿಂಗೇನೆ ಅಳ್ತಾ ಇದ್ದಂತವನು ಅಫಿಯಾಗೆ ಫೋನ್ ಅನ್ನ ಮಾಡ್ಬಿಟ್ಟು ಹಲೋ ಅಂತಂದು ಕೂಡ ಅನ್ನೋದೇ ಇಲ್ಲ, ಸುಮ್ಮನೆ ಕೂತ್ಬಿಟ್ಟಿರ್ತಾನೆ. ಆ ರೀಲಿ ಅಫಿಯಾ ತುಂಬಾನೇ ಹ್ಯಾಪಿ ಆಗ್ಬಿಟ್ಟು ಆ ವರಾಂಗುಟ್ಟಾಗೆ ಅದೇ ಮಂಗಳ ಗ್ರಹದಿಂದ ಬಂದಿತ್ತು ಅಲ್ವಾ, ಅದಕ್ಕೆ ಟ್ರೈನಿಂಗ್ ಅನ್ನು ಕೊಡ್ತಿದ್ದಾಳೆ. ಅದು ಏನೇನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹಿಂಗೇನೆ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಬೊವ್ವ ಇದ್ದಂತವನು ಏನನ್ನು ಕೂಡ ಮಾತಾಡ್ದಲ್ಲೇ ಇದ್ದಾಗ ಇವನು ಬೊವ್ವ ಸಿಂಗೆ ಅಂತ ಹೇಳ್ಬಿಟ್ಟು ನಮ್ಮ ಅಫಿಯಾಗೆ ಹೇಗೋ ಆಗಿ ಗೊತ್ತಾಗ್ಬಿಡುತ್ತೆ. ಹಿಂಗೇನು ಗೊತ್ತಾಗಿದ ತಕ್ಷಣ ಎಲ್ಲರೂ ಕೂಡ ಸುಮ್ಮನಾಗ್ಬಿಟ್ಟು ಆ ಫೋನ್ ಅನ್ನ ಕಟ್ಟನ್ನ ಮಾಡ್ಬಿಡ್ತಾನೆ. ಹಿಂಗೇನೆ ಬೆಳಿಗ್ಗೆ ಆದ ತಕ್ಷಣ, ಬೆಳಿಗ್ಗೆ ಅಂದ್ರೆ ಇನ್ನೇನ್ ಬೆಳಿಗ್ಗೆ ಆದ್ರೆ ನಮ್ಮ ಬಬಿತಾ ಕುಮಾರಿಯ ಬರ್ತ್ಡೇ ಇರುತ್ತೆ. ಆ ಬರ್ತ್ಡೇಗೆ ಇವನು ಕೂಡ ದೊಡ್ಡದಾಗಿ ಡ್ರೆಸ್ ಅನ್ನ ಮಾಡ್ಕೊಂಡು ಈಗ ಬಂದು ಹೇಳ್ತಾ ಇದ್ದಾನೆ, ನಾನು ತನಕ ಅಸಿಸ್ಟೆಂಟ್ ಆಗಿದ್ದು ಇದು ಸಾಕು ನಿಮ್ಗೆ, ಇನ್ಮೇಲಿಂದ ನಾನು ನಿಮ್ಮ ಪ್ರೇಯಸನಾಗಿ ಇರ್ತೀನಿ, ಐ ಲವ್ ಯು ಅಂತ ಹೇಳ್ತಾನೆ. ಬಟ್ ಅವಳು ಕೂಡ ಏನೇ ಮಾಡಿದ್ರು ಕೂಡ ಒಪ್ಕೊಳ್ಳೋದಕ್ಕೆ ರೆಡಿ ಆಗಿರೋದಿಲ್ಲ. ಸುಮ್ನಿರು ನೀನು, ತಮಾಷೆ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಪಾರ್ಟಿಗೆ ಕರ್ಕೊಂಡು ಬರ್ತಾಳೆ. ಪಾರ್ಟಿಗೆ ಕರ್ಕೊಂಡು ಬಂದಾದ್ಮೇಲೆ ಇಲ್ಲಿರುವಂತ ಎಲ್ಲರೂ ಕೂಡ ನಮ್ಮ ಆದಿತ್ಯ ಕಪೂರ್ ಅನ್ನ ತಗೊಳ್ಳೋಕೆ ಶುರುವನ್ನ ಮಾಡ್ತಾರೆ. ಬದಲಿಗೆ ಇವನು ಬೇರೆ ಯಾರು ಅಲ್ಲ, ಬಬಿತಾ ಕುಮಾರಿಯ ಮಾಜಿ ಬಾಯ್ ಫ್ರೆಂಡ್. ಇವಳು ಕೂಡ ಬಂದಂತವಳು ಮೊದಲನೇ ಕೇಕ್ ಪೀಸ್ ಅನ್ನ ಅವನಿಗೇನೆ ತಿನ್ನಿಸ್ಬಿಡ್ತಾಳೆ. ಇದನ್ನ ನೋಡಿ ನಮ್ಮ ಬೊವ್ವ ಸಿಂಗ್ ಇದ್ದಕ್ಕಿದ್ದಾಗೆ ಬಂದು ಆ ಕೇಕ್ ಅನ್ನ ಉಳಿಸ್ಬಿಡ್ತಾನೆ. ಯಾಕೆಂದ್ರೆ ಅವನೇ ಆ ಕೇಕ್ ಅನ್ನ ತಗೊಂಡು ಕೊಟ್ಟಿದ್ವು. ಅದಾದ್ಮೇಲೆ ನೀನು ಆ ಹುಡುಗಿ ಜೊತೆ ಮೊನ್ನೆ ಬಾತ್ರೂಮ್ ಅಲ್ಲಿ ಕಿಸ್ ಅನ್ನ ಕೊಡ್ತಿದ್ದೆ, ಇವತ್ತು ಇವಳನ್ನ ತಕೊಂಡಿದ್ಯಾ, ನೀನು ಇನ್ನು ಏನೇನ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಕೇಳ್ತಾ ಇರ್ಬೇಕಾದ್ರೆ ಅವಳಿದ್ದಂತವಳು ನಾನು ನನ್ನ ಬಾಯ್ ಫ್ರೆಂಡ್ ಜೊತೆ ಕಿಸ್ ಅನ್ನ ಕೊಡ್ತಿದ್ದೆ, ನಿಂಗೇನು ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾನೆ. ಈಗ ಇವನು ಇದ್ದಂತ ಹೌದು ನಿಮ್ಗೆ ಯಾರಿಗ್ ಬೇಕು ಅವ್ರಿಗೆ ಇಷ್ಟ ಬಂದವ್ರಿಗೆಲ್ಲ ಕಿಸ್ ಅನ್ನ ಕೊಡ್ಕೊಳ್ಳಿ, ಆದ್ರೆ ನನಗೆ ಯಾರು ಮಾತ್ರ ಕಿಸ್ ಅನ್ನ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬಬಿತಾ ಕುಮಾರಿ ಹತ್ರಕ್ಕೆ ಬರ್ತಾನೆ. ಬಂದು ಹೇಳ್ತಾನೆ, ಇವನು ಸರಿಲ್ಲ, ಇವನೊಬ್ಬ ಕೆಟ್ಟ ವ್ಯಕ್ತಿ, ನೀನು ಯಾರ ಕಾರಣಕ್ಕೂ ಇವನ ಜೊತೆ ಸೇರ್ಬೇಡ, ನಾನು ನಿನ್ನ ತುಂಬಾ ಇಷ್ಟವನ್ನು ಪಡ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಹಾ ಅಂತ ಅವಳು ಕೂಡ ನಗ್ಬಿಡ್ತಾಳೆ. ಅದನ್ನ ಕೇಳಿಸ್ಕೊಂಡಂತ ನಮ್ಮ ಬಬಿತಾ ನಮ್ಮ ಬೊವ್ವ ಇದ್ದಂತವನು ಹೇಳೋದಕ್ಕೆ ಶುರು, ನಮ್ಮ ಇವನ ಹತ್ರ ಎಷ್ಟು ಕೋಟಿ ಆಸ್ತಿ ಇದೆ, ತಗೋ ನನ್ನ ಎಲ್ಲಾ ಕೋಟಿ ಆಸ್ತಿಗಳು ನಿನ್ಗೇನೆ, ನನ್ನ ಬಿಟ್ಟು ಬೇರೆ ಏನ್ ಬೇಕಾದ್ರೂ ತಗೋ ನೀನು ಅಂತ ಹೇಳ್ಬಿಟ್ಟು ತುಂಬಾನೇ ಬೈಯೋದಕ್ಕೆ ಶುರುವನ್ನ ಮಾಡ್ತಾನೆ. ಅದನ್ನ ಕೇಳಿಸ್ಕೊಂಡಂತ ನಮ್ಮ ಬಬಿತಾ ಇದ್ದಂತವಳು ಅವನ್ನ ತಗೊಂಡು ಬಂದು ರೋಡ್ಗೆ ಬಿಸಾಕ್ತಾಳೆ. ಹಿಂಗೇನೆ ರೋಡ್ಗೆ ಬಿಸಾಕ್ತಾ ಇರ್ಬೇಕಾದ್ರೆ ಹೇಳ್ತಾ ಇದ್ದಾಳೆ, ನೀನೊಬ್ಬ ಝೀರೋ, ನೀನನ್ನು ಹೇಗೆ ಲವ್ ಮಾಡಕ್ ಆಗುತ್ತೆ, ನೀನಾದ್ರೂ ಬುದ್ಧಿ ಗಿದ್ದಿ ಇದೆಯಾ, ನೀನು ಅಫಿಯನ್ನು ಕೂಡ ಝೀರೋ, ನೀನು ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊರಟೋಗು, ಯಾವ್ದೇ ಕಾಣ್ಕೊ ನಾನು ಇನ್ನೇನೋ ಲವ್ವನ್ನ ಮಾಡೋದಿಲ್ಲ, ಈ ಮೇಲೆ ನನಗೆ ಈ ತರ ಒಂದು ಕಾಟವನ್ನ ಕೊಡ್ಬೇಡ ಅಂತ ಹೇಳ್ಬಿಟ್ಟು ಅವನ್ನ ಹೊಡೆದು ಅಲ್ಲಿಂದ ಕಳಿಸ್ಬಿಡ್ತಾಳೆ. ಈಗ ನಮ್ಮ ಬೊವ್ವ ಇದ್ದಂತವನು ಕೂಡ ಆಚೆಗೆ ಬಂದು ಪ್ರೆಸ್ಸಿಗೆ ತುಂಬಾ ಫೋಟೋಸ್ ಗಳನ್ನ ಕೊಟ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ನಮ್ಮ ಬಬಿತಾ ಇದ್ದಂತವಳು ಆಳಿಗೆ ಬಂದು ಎಲ್ಲವನ್ನು ಕೂಡ ಬಂದ್ ಮಾಡಿ ಈಗ ಅದೇ ಮಾಜಿ ಬಾಯ್ ಫ್ರೆಂಡ್ ಹತ್ರಕ್ಕೆ ಬಂದು ಹೇಳ್ತಾಳೆ, ಈಗ ನಾನು ಏನನ್ನ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ, ಹಂಗಾದ್ರೂ ಕೂಡ ಅವನನ್ನ ನಾನು ಇಲ್ಲಿಂದ ಹೊಡೆದು ಕಳ್ಸಿದೀನಿ, ನೀನೇನನ್ನು ಸಹ ಎದುರ್ಕೊಳ್ಳೋದಕ್ಕೆ ಹೋಗ್ಬೇಡ, ನನಗೆ ಇದೇನು ಹೊಸ್ತೇನಲ್ಲ, ನನ್ನ ಹಾರ್ಟ್ ಬ್ರೇಕ್ ಆಗೋದು ಇದಕ್ಕೂ ಮುಂಚೆ ತುಂಬಾ ಸತಿ ಆಗಿದೆ, ಸರಿ ನಾನು ಇನ್ನು ಬರ್ತೀನಿ, ನೀನು ಇವ್ಳ ಜೊತೆ ಚೆನ್ನಾಗಿ ಇರು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಅವಳು ಕೂಡ. ತುಂಬಾನೇ ಕಾರಣ ಹಾಗಾಗಿ ನಾನು ಮತ್ತೆ ನಮ್ಮ ಮತ್ತೆ ಮದುವೆ ಆಗ್ತಾನ. ಈ ಬಬಿತಾ ಕುಮಾರಿ ಯಾಕೆ ಅನ್ನೋದು ನಮಗೂ ಸಾಗುತ್ತಿಲ್ಲ, ಬುದ್ಧ ಆಗ್ಬೋದಾ ಅಂತ ನಮ್ಗೆ ಲಾಸ್ಟ್ ಅಲ್ಲಿ ಗೊತ್ತಾಗುತ್ತೆ. ಅಷ್ಟಕ್ಕೂ ಇವರು ಏನನ್ನ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದು ಕೂಡ ನಮ್ಗೆ ಲಾಸ್ಟ್ ಅಲ್ಲಿ ಗೊತ್ತಾಗುತ್ತೆ. ಪಾರ್ಟ್ 2 ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ನಾವು ಕೂಡ ಮಾಡೋದು ಯಾರು ಕೂಡ ಮಿಸ್ ಅನ್ನ ಮಾಡಿ ಎರಡು ಚೆನ್ನಾಗಿ